ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ರುಚಿಕರವಾದಂಥ ಬಾದಾಮ್ ಪುರಿ ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿ ಆಗುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಮೊದಲು ಹಿಟ್ಟು ಕಲಿಸ್ಕೋಬೇಕು. ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಈ ಕಪ್ನಿಂದ 2 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಕೂಡ ಮಾಡ್ಕೋಬೋದು, ನಡೆಯುತ್ತೆ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಕಲರ್ಗೋಸ್ಕರ 1/4 ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೀನಿ. ಬಾದಾಮ್ ಪುರಿ ನಮಗೆ ತುಂಬ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಇದರಲ್ಲಿ ಇನ್ನೊಂದು ಮುಖ್ಯವಾದ ಸಾಮಗ್ರಿ ಸೇರಿಸ್ಕೋಬೇಕು. ಅದೇನಪ್ಪ ಅಂದರೆ ತುಪ್ಪನ ಚೆನ್ನಾಗಿ ಬಿಸಿ ಮಾಡಿ ಸೇರಿಸ್ಕೊಂಡ್ರೆ ಬಾದಾಮ್ ಪುರಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಒಲೆ ಮೇಲೆ ಒಂದು ಚಿಕ್ಕ ಕಡಾಯಲ್ಲಿ 1-2 ಸ್ಪೂನಷ್ಟು ತುಪ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಈ ಬಿಸಿ ಮಾಡಿರುವಂಥ ತುಪ್ಪವನ್ನು ಈ ಮೈದಾ ಹಿಟ್ಟಿನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಿಂದ ಮೊದಲು ಈ ರೀತಿ ಕಲಸಿ ನಂತರ ಕೈಯಿಂದನೇ ನಾದ್ಕೊಳ್ಳಿ. ತುಪ್ಪ ನೀವು ಎಷ್ಟು ಹಾಕೋಬೇಕು ಅಂದರೆ ತುಪ್ಪ ಹಾಕಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೈಯಿಂದ ಈ ರೀತಿ ಉಂಡೆ ಮಾಡಿದ್ರೆ ಹಿಟ್ಟಿನಲ್ಲಿ ಉಂಡೆ ಆಗಬೇಕು. ಈ ಹದ ಬರೋವರೆಗೂ ತುಪ್ಪ ಸೇರಿಸ್ಕೋಬೇಕು. ಹಿಟ್ಟಿನಲ್ಲಿ ಈ ರೀತಿ ಉಂಡೆ ಆಗ್ತಾ ಇರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ. ತುಪ್ಪ ಬದಲಿಗೆ ಎಣ್ಣೆ ಕೂಡ ಹಾಕ್ಬೋದಲ್ವಾ ಅನ್ಬೋದು, ನಡೆಯುತ್ತೆ. ಆದರೆ ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ತುಪ್ಪ ಇದ್ದರೆ ತುಪ್ಪ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಕೂಡ ಹಾಕಿ ಮಾಡ್ಕೋಬೋದು, ನಡೆಯುತ್ತೆ. ಈಗ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ತೇವೆ ನೋಡಿ ಅದೇ ರೀತಿ ಹಿಟ್ಟನ್ನು ನಾದ್ಕೊಳ್ಳೋಣ. ಹಿಟ್ಟು ತುಂಬ ಸಾಫ್ಟಾಗಿ ಕಲಿಸ್ಕೋಬೇಡಿ, ಒಂದು ಸ್ವಲ್ಪ ಗಟ್ಟಿನೇ ಇರಲಿ. ನೋಡಿ, ಹಿಟ್ಟನ್ನು ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಮೇಲ್ಗಡೆ ಒಂದು ತಟ್ಟೆಯನ್ನು ಮುಚ್ಚಿ ಒಂದು 10 ನಿಮಿಷದವರೆಗೂ ನೆನೆಯಲಿಕ್ಕೆ ಬಿಡೋಣ. ಹಿಟ್ಟು ನೆನೆಯಲಿ ಅಷ್ಟರಲ್ಲಿ ಈ ಕಡೆ ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಟು ಅದರಲ್ಲಿ ಯಾವ ಕಪ್ಪಿಂದ ಹಿಟ್ಟನ್ನು ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ 2 ಕಪ್ ಹಿಟ್ಟಿಗೆ 2 ಕಪ್ನಷ್ಟು ಸಕ್ಕರೆಯನ್ನು ಹಾಕೊತಾ ಇದ್ದೀನಿ. ಆಮೇಲೆ ಅದೇ ಕಪ್ನಿಂದ 2 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳೋಣ. ಎಲ್ಲ ಸಾಮಗ್ರಿಯನ್ನು ಒಂದೇ ಕಪ್ನಿಂದ ಮೆಜರ್ಮೆಂಟ್ ಮಾಡ್ಕೊಳ್ಳಿ, ಆಗ ಪರ್ಫೆಕ್ಟ್ ಆದಂಥ ಬಾದಾಮ್ ಪುರಿ ನಿಮ್ಮದಾಗುತ್ತೆ. ಈಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಸಕ್ಕರೆಯನ್ನು ಕರಗಿಸ್ಕೊಳ್ಳೋಣ. ಜಾಮೂನ್ ಪಾಕದ ಥರ ಸಕ್ಕರೆ ಎಲ್ಲ ಕರಗಿ ಒಂದು 2 ನಿಮಿಷ ಕುದಿಸಿದ್ರೆ ನಡೆಯಲ್ಲ. ಇದರಲ್ಲಿ ನಮಗೆ 1 ಎಳೆ ಪಾಕ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕು. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಕುದೀತಾ ಇದೆ. ಈ ರೀತಿ ಕುದಿಯುವಾಗ ಮಧ್ಯಕ್ಕೆ ಪಾಕ ಬಂದಿದೆ ಅಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂದರೆ ಸ್ಪೂನಿಂದ ಈ ರೀತಿ ಪಾಕನ ಎತ್ತು ನೋಡಿದ್ರೆ ಕೊನೆಯಲ್ಲಿ 1 ಎಳೆ ಬರ್ತಾ ಇರಬೇಕು. ಎಳೆ ಬರ್ತಾ ಇದ್ದರೆ ಪಾಕ ಬಂದಿದೆ ಅಂತ ಅರ್ಥ. ಇನ್ನೂ ಬರ್ತಾ ಇರಲಿಲ್ಲ ಅಂದರೆ ಇನ್ನೂ 1-2 ನಿಮಿಷ ಕುದಿಸ್ಕೋಬೇಕು. ಈ ರೀತಿ ಆದರೂ ಚೆಕ್ ಮಾಡ್ಕೋಬೋದು. ಇನ್ನೊಂದು ರೀತಿಯಲ್ಲಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರಿನಲ್ಲಿ ಈ ರೀತಿ ಪಾಕ ಹಾಕಿ ನೋಡಿದ್ರೆ ಮೇಲ್ಗಡೆ ತೇಲ್ಬಾರ್ದು, ಕೆಳಗಡೆ ಈ ರೀತಿ ನೀಟಾಗಿ ಕೂರಬೇಕು. ತೇಲ್ತಾ ಇದ್ದರೆ ಇನ್ನೂ 1 ನಿಮಿಷ ಕುದಿಸ್ಕೋಬೇಕು. ಇವೆರಡನ್ನು ಬಿಟ್ಟು ಇನ್ನೊಂದು ರೀತಿ ಕೂಡ ಚೆಕ್ ಮಾಡ್ಕೋಬೋದು. ನೋಡಿ, ಬೇಳೆಗೆ ಪಾಕನ ಹಚ್ಕೊಂಡು ಈ ರೀತಿ ಮಾಡಿದ್ರೆ 2 ಬೇಳಿನ ಮಧ್ಯೆ ಎಳೆ ಬರ್ತಾ ಇರಬೇಕು. ಈ ರೀತಿ ಎಳೆ ಬರ್ತಾ ಇದ್ದರೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇನ್ನೂ ಎಳೆ ಬರ್ತಾ ಇರಲಿಲ್ಲ ಅಂದರೆ ಇನ್ನೂ 1-2 ನಿಮಿಷ ಕುದಿಸಿ ನಂತರ ಮತ್ತೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಸ್ಪೂನಿಂದ ಕೂಡ ಈ ರೀತಿ ಮಾಡಿದಾಗ ಕೊನೆಯಲ್ಲಿ ಲೈಟಾಗಿ ಎಳೆ ಬರ್ತಾ ಇದೆ, ಪರ್ಫೆಕ್ಟಾಗಿ ಪಾಕ ಬಂದಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಇನ್ನೇನು 1 ಎಳೆ ಪಾಕ ಬರ್ತಾ ಇದೆ ಅನ್ನೋ ಟೈಮಲ್ಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಪೂರ್ತಿ 1 ಎಳೆ ಪಾಕ ಬಂದಮೇಲೆ ಇನ್ನೂ ಕುದಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಕ್ಕರೆ ಪಾಕ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿ ಬರ್ತಾ ಇದೆ ಅನ್ನೋ ಟೈಮಲ್ಲೇ ಆಫ್ ಮಾಡಿ ಮೇಲ್ಮುಚ್ಚಿ ಸೈಡಲ್ಲಿ ಇಟ್ಕೊಳ್ಳಿ. ಶುಗರ್ ಸಿರಪ್ ರೆಡಿ ಮಾಡುವಷ್ಟರಲ್ಲೇ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ, ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಈಗ ಹಿಟ್ಟನ್ನು ಮತ್ತೊಮ್ಮೆ ಚೆನ್ನಾಗಿ ಈ ರೀತಿ ನಾದ್ಬಿಟ್ಟು ಈಗ ಇದರಲ್ಲಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ಳಿ. ಪುರಿ ಮಾಡಲಿಕ್ಕೆ ಉಂಡೆಗಳನ್ನು ರೆಡಿ ಮಾಡ್ತೇವಲ್ವ, ಆ ಹದದಲ್ಲಿ ಈ ಉಂಡೆಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಹಿಟ್ಟಿನಿಂದ ಉಂಡೆಗಳನ್ನು ಮಾಡಾಗಿದೆ. ಈಗ ಇದರಲ್ಲಿ ಒಂದನ್ನು ತಗೊಂಡು ಮೇಲ್ಗಡೆ ಮತ್ತೆ ತಟ್ಟೆಯನ್ನು ಮುಚ್ಚಿ ಸ್ವಲ್ಪ ಒಣ ಮೈದಾ ಹಿಟ್ಟನ್ನ ಅದ್ಬಿಟ್ಟು ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಹಿಟ್ಟಿನ ಮೇಲೆ ಹಾಗೆ ತಟ್ಟೆಯನ್ನು ಮುಚ್ಚಿಟ್ರೆ ಉಂಡೆಗಳು ಒಣಗೋಗೋದಿಲ್ಲ ಮತ್ತು ಈ ರೀತಿ ಲಟ್ಟಿಸುವಾಗ ಕ್ರ್ಯಾಕ್ ಆಗೋದಿಲ್ಲ. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ಒಂದೊಂದಾಗಿ ತಗೊಂಡು ಮತ್ತೆ ಮೇಲೆ ಮುಚ್ಚಿ ಈ ರೀತಿ ಲಟ್ಟಿಸ್ಕೊಳ್ಳಿ.
ಜಾಸ್ತಿ ದಪ್ಪ ಮಾಡೋಕ್ಕೆ ಹೋಗಬಾರ್ದು, ಒಂದು ಸ್ವಲ್ಪ ತೆಳ್ಳಗೆ ಇರಲಿ. ಮತ್ತು ಇದನ್ನು ತುಂಬ ದೊಡ್ಡದಾಗಿ ಲಟ್ಟಿಸ್ಕೋಬೇಡಿ, ಅಷ್ಟೇ ಚಿಕ್ಕದಾಗಿ ಮಾಡ್ಕೊಳ್ಳಿ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ರೀತಿ ಲಟ್ಸಿದ ಮೇಲೆ ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಮತ್ತೊಮ್ಮೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ. ನಂತರ ಮತ್ತೊಂದು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಕೈಯಿಂದ ಎಲ್ಲ ಕಡೆಗೂ ಸೈಡಲ್ಲಿ ನೀಟಾಗಿ ಪ್ರೆಸ್ ಮಾಡಿ ನಂತರ ಲಟ್ಟುಣಿಗೆಯಿಂದ ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಹಾಕಿದಾಗ ತುಂಬ ಉಬ್ಬುವುದಿಲ್ಲ, ಲೈಟಾಗಿ ಉಬ್ಬುತ್ತೆ. ಈ ರೀತಿ ಮಾಡಿ ಈಗ ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋಬೋದು. ನೋಡಿ, ಒಂದು ಉಂಡೆನ ತೊಗೊಂಡು ಒಣ ಮೈದಾ ಹಿಟ್ಟನಲ್ಲಿ ಅದ್ಬಿಟ್ಟು ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ, ಮೀಡಿಯಮ್ ಆಗಿರಲಿ. ನೋಡಿ, ಇಷ್ಟು ದೊಡ್ಡದಾಗಿ ಲಟ್ಸಿದ ಮೇಲೆ ಈಗ ಇದನ್ನು ಈ ರೀತಿ ಒಂದು ಕಡೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಕಡೆಯಿಂದ ಫೋಲ್ಡ್ ಮಾಡಿದ್ಮೇಲೆ ಮತ್ತೊಮ್ಮೆ ಫೋಲ್ಡ್ ಮಾಡಿ ಎಲ್ಲ ಕಡೆಗೂ ಈ ರೀತಿ ನೀಟಾಗಿ ಫ್ರೆಶ್ ಮಾಡಿ ಮತ್ತೊಮ್ಮೆ ಈ ರೀತಿ ಲಟ್ಟುಣಿಗೆಯಿಂದ ಲಟ್ಸಿದ್ರೆ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ. ಒಂದ್ಸಲ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಾಡ್ಕಿಟ್ಟಿದ್ದೆ. ಎಣ್ಣೆಯಲ್ಲಿ ಈ ರೀತಿ ಸ್ವಲ್ಪ ಹಿಟ್ಟಾಕಿ ನೋಡಿದಾಗ ಈ ರೀತಿ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದಾಗಿ ಈ ರೀತಿ ಮಾಡಿಟ್ಕೊಂಡಿರೋದನ್ನು ಕಾದಿರುವಂಥ ಎಣ್ಣೆಯಲ್ಲಿ ನಿಧಾನವಾಗಿ ಬಿಡ್ತಾ ಹೋಗಿ. ಫ್ರೈ ಮಾಡುವಾಗ ಇನ್ನೊಂದು ಟ್ರಿಕ್ಸ್ ನಿಮಗೆ, ಎಣ್ಣೆ ತುಂಬ ಬಿಸಿ ಇರುವಾಗ ಬಾದಾಮ್ ಪುರಿಯನ್ನು ಬಿಡಬಾರ್ದು. ಎಣ್ಣೆ ಲೈಟಾಗಿ ಬಿಸಿ ಇರುವಾಗ ನೀವು ಒಂದೊಂದಾಗಿ ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಬಿಸಿ ಇರುವಾಗ ಬಿಟ್ಟರೆ ಬೇಗನೆ ಕಲರ್ ಬರುತ್ತೆ, ಆದರೆ ಒಳಗಡೆ ಅಷ್ಟು ಚೆನ್ನಾಗಿ ಫ್ರೈ ಆಗಿರೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಎಣ್ಣೆನ ಬಿಸಿ ಮಾಡಿ ಒಂದೊಂದಾಗಿ ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಗ ಒಳಗಡೆಯಿಂದ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೇ ರೀತಿ ಎರಡು ಕಡೆಗೂ ತಿರುಗಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಫ್ರೈ ಆಗಿವೆ. ಈಗ ಇವುಗಳನ್ನು ತೆಗೆದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳೋಣ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಫ್ರೈ ಮಾಡ್ಕೊಳ್ಳಿ. ಒಂದು ಬ್ಯಾಚ್ ಈ ರೀತಿ ಫ್ರೈ ಆದಮೇಲೆ ಇಮಿಡಿಯೇಟಾಗಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಕ್ಕರೆ ಪಾಕದಲ್ಲಿ ಹಾಕೋಬೇಕು. ಪಾಕದಲ್ಲಿ ಹಾಕೋಕ್ಕಿಂತ ಮುಂಚೆ ಇನ್ನೊಂದು ಟ್ರಿಕ್ಸು, ಪಾಕ ಪೂರ್ತಿ ತಣ್ಣಗೂ ಇರಬಾರ್ದು, ಪೂರ್ತಿ ಬಿಸಿನೂ ಇರಬಾರ್ದು, ಮೀಡಿಯಮ್ ಹೀಟಲ್ಲಿ ಇರಬೇಕು. ನೋಡಿ, ಪಾಕದಲ್ಲಿ ಹಾಕಿದ್ಮೇಲೆ ಮೇಲೆ ಮುಚ್ಚಿ ಒಂದು 2 ನಿಮಿಷ ಬಿಡೋಣ. ಒಂದು 2 ನಿಮಿಷ ಆದಮೇಲೆ ಈ ಕಡೆಯೂ ಕೂಡ ತಿರುಗಿಸ್ಕೊಂಡು ಪಾಕದಲ್ಲಿ ನೆನೆಸ್ಕೊಳ್ಳೋಣ. ಇವುಗಳನ್ನು ತುಂಬ ಹೊತ್ತು ಹಾಗೆ ಪಾಕದಲ್ಲಿ ನೆನೆಸ್ಕೋಬೇಕಂತೇನಿಲ್ಲ. ಮತ್ತೊಂದು ಬ್ಯಾಚ್ ಫ್ರೈ ಆಗೋವರೆಗೂ ಪಾಕದಲ್ಲಿಟ್ಟರೆ ಸಾಕು. ನೋಡಿ, ಮತ್ತೆ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮೀಡಿಯಮ್ ಹೀಟ್ನಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಒಂದು ಬ್ಯಾಚ್ ಫ್ರೈ ಆದಮೇಲೆ ಇವುಗಳನ್ನು ಕೂಡ ಮತ್ತೆ ಬಿಸಿ ಇರುವಾಗಲೇ ಈ ರೀತಿ ಪಾಕದಲ್ಲಿ ಸೇರಿಸ್ಕೊಳ್ಳಿ. ಪುರಿ ಈ ರೀತಿ ಸ್ವಲ್ಪ ಬಿಸಿ ಇದ್ದರೆ ಪಾಕ ಬೇಗ ಹೀರ್ಕೊಂಡ್ಬಿಡುತ್ತೆ. ಈ ರೀತಿ ಪಾಕದಲ್ಲಿ ಹಾಕಿ ಮೇಲೆ ಮುಚ್ಚಿ ಒಂದು 2 ನಿಮಿಷ ಬಿಡಿ. ಒಂದು 2 ನಿಮಿಷ ಆದಮೇಲೆ ಈ ಕಡೆಯೂ ಕೂಡ ತಿರುಗಿಸ್ಕೊಂಡು ಪಾಕದಲ್ಲಿ ನೆನೆಸ್ಕೋಬೇಕು. ಆಗ ಎರಡು ಕಡೆಗೂ ಕೂಡ ಪಾಕ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈ ರೀತಿ ತಿರುಗಿಸಿ ಮೇಲ್ಮುಚ್ಚಿ ಇನ್ನೂ ಒಂದು 2 ನಿಮಿಷ ಪಾಕದಲ್ಲಿ ಹಾಗೆ ಬಿಡಿ. ಒಂದು 2 ನಿಮಿಷ ಆದಮೇಲೆ ನೋಡಿ, ಪಾಕ ಎಲ್ಲ ಹೀರಿ ಪುರಿಗಳು ತುಂಬಾ ಚೆನ್ನಾಗಿ ರೆಡಿಯಾಗಿವೆ. ಈಗ ಇವುಗಳನ್ನು ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಪಾಕದಿಂದ ಹೊರಗಡೆ ತೆಗೆದ್ಮೇಲೆ ಮತ್ತೊಂದು ಬ್ಯಾಚ್ ಎಣ್ಣೆಯಲ್ಲಿ ಫ್ರೈ ಮಾಡಿರೋದನ್ನು ಇದೇ ಪಾಕಕ್ಕೆ ಹಾಕಿ ಎರಡು ಕಡೆಗೂ ನೀಟಾಗಿ ಡೀಪ್ ಮಾಡಿ ನೆನೆಸ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿವೆ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕಿ ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದ ಕ್ರಿಸ್ಪಿಯಾದ ಜ್ಯೂಸಿಯಾದಂಥ ಬಾದಾಮ್ ಪುರಿ ಮನೆಯಲ್ಲಿ ಸವಿಯಲು ಸಿದ್ಧವಾಗಿರುತ್ತೆ. ನಿಮಗೆ ತಿನ್ನಬೇಕನ್ನಿಸ್ದಾಗ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡ್ಕೊಳ್ಳಿ. ಆದಷ್ಟು ಬೇಗನೆ ಫಟಾಫಟ್ ಅಂತ ರೆಡಿ ಆಗುತ್ತೆ. ಈ ರೆಸಿಪಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.